ಹೇಳಿದರೆ ಸ್ವಲ್ಪ ಊರಿಗೆ ಕೆಟ್ಟ ಹೆಸರು ಬರ್ತದೆ ಎಂಬ ದೃಷ್ಟಿಯಿಂದ ಇವತ್ತೊಂದು ನಾವು ಪ್ರೆಸ್ ಅನ್ನು ಕರೆದಿದ್ದೇವೆ. ನಮ್ಮ ಜೊತೆ ನಾನು ಹರೀಶ್ ಕುಮಾರ್ ಕೆ ಅಂತ ಹೇಳಿ ಪದವಿ ಫ್ರೆಂಡ್ಸ್ ಕ್ಲಬ್ ಅಂತ ಇದೆ, ಅದರಲ್ಲಿ ನಾನು ಕಮಿಟಿ ಸದಸ್ಯ. ಹಾಗೆ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರ ಇದೆ, ಮೊನ್ನೆ ಕಾರ್ಯಕ್ರಮ ಆದ ಜಾಗ, ಅದರಲ್ಲಿ ನಾನು ಟ್ರಸ್ಟಿ ಆಗಿದ್ದೇನೆ. ಹಾಗೂ ಈ ಸಮಿತಿಯ ರಜತ ಮಹೋತ್ಸವ ಸಮಿತಿಯ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, 3 ದಿವಸದಿಂದ ನಿರಂತರವಾಗಿ ಶ್ರೀಕೃಷ್ಣ ಮಂದಿರದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅಲ್ಲಿ ಆದಂಥ ಘಟನೆಯ ಬಗ್ಗೆ ನಿಮಗೆ ವಿವರಣೆ ಕೊಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಶಕ್ತಿನಗರ ಕರ್ನಾಟಕ ಶ್ರೀಕೃಷ್ಣ ಮಂದಿರದಲ್ಲಿ ನಡೆಯುತ್ತಿರುವ ಬ್ರಹ್ಮಕಲಶೋತ್ಸವಕ್ಕೆ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ಸಂಜೆ 6:30ಕ್ಕೆ ಆಗಮಿಸಿದ್ದಾರೆ. ಅವರು ಬಂದ ನಂತರ ನಾನು ಸಾಧಾರಣ 6:40ಕ್ಕೆ ಅಲ್ಲಿಗೆ ಬಂದೆ. ಬರುವಾಗ ಶ್ರೀಮತಿ ಆಶಾ ಮತ್ತು ದಯಾನಂದ ನಾಯ್ಕ್, ಯಶವಂತ್ ಪ್ರಭು, ಸುಶಾಂತ್ ಇವರು ನನ್ನನ್ನು ಮಾತನಾಡಿಸಿದರು. ಶಾಸಕರು ಪ್ರತಿ ಸಲ ಶಕ್ತಿನಗರ ಪ್ರದೇಶಕ್ಕೆ ಬರುವಾಗ ನಮ್ಮಲ್ಲಿ ಛೇದ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ಗೇಲಿ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ಬರುವಾಗ ನಾವು ಅವರಿಗೆ ಗೆರವು ಹಾಕ್ತೇನೆ ಅಂತೇಳಿ ಹೇಳಿದರು. ನಾನು ಅವರಿಗೆ ಕರೆದು ಹೇಳಿದೆ, ಶಾಸಕರ ಹತ್ರ ನಾನು ಮಾತಾಡ್ತೇನೆ, ಇನ್ನು ನಿಮ್ಮ ಹತ್ರ ಕುಶಾಲ್ ಮಾತಾಡೋದು ಬೇಡ. ನಾನೇ ಹೋಗಿ ಅವರ ಹತ್ರ ವೇದಿಕೆಯಲ್ಲಿ ಹೇಳಿದೆ. ಅವರು ಆಯ್ತು ಅಂತ ಒಪ್ಪಿಕೊಂಡ್ರು. ಅದರ ನಂತರ ಸಾಧಾರಣ 8 ಗಂಟೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮಾನ್ ಐವನ್ ಡಿಸೋಸ್ ಅವರು ಆಗಮಿಸಿದರು. ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. 8 ಗಂಟೆಗೆ ಬಂದವರು 9 ಗಂಟೆ ತನಕ ಆ ಕಾರ್ಯಕ್ರಮದಲ್ಲಿ ಇದ್ದರು. 9 ಗಂಟೆ ಆಗುವಾಗ ನಮ್ಮ ಹತ್ರ ಹೇಳಿದರು, ನನಗೆ ಬೇರೆ ಕಾರ್ಯಕ್ರಮ ಇದೆ, ನಾವು ಹೋಗ್ತಾ ಇದ್ದೇವೆ ಅಂತೇಳಿ. ಆಗ ನಾವು ಗೌರವಪೂರ್ವಕವಾಗಿ ಅವರನ್ನು ಕಳಿಸಿಕೊಟ್ಟಿದ್ದೇವೆ. ಅದಾದ ನಂತರ ವೇದವ್ಯಾಸ ಕಾಮತ್ರವರು ಮಾತಾಡಿ ಹೋಗುವಾಗ ಅವರಿಗೆ ಈ ಹೆಸರಿಗೆ ಏನು ಉಲ್ಲೇಖ ಮಾಡಿದ್ದೇನೆ ಅವರು ಗೆರವು ಹಾಕಿದರು. ಅವೆಚ್ಚ ಶಬ್ದಗಳಿಂದ ಬೈದರು. ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಒಡ್ಡಿದರು. ಇದು 100ಕ್ಕೆ 100 ಸತ್ಯ ಅಲ್ಲ, 100ಕ್ಕೆ 100 ಇದು ಸುಳ್ಳು. ಇದು ನಮಗೆ ಶಕ್ತಿನಗರದ ಪ್ರದೇಶದ ಜನರಿಗೆ ತುಂಬ ನೋವನ್ನುಂಟು ಮಾಡಿದೆ. ಮಾನ್ಯ ಶಾಸಕರು ಶಕ್ತಿನಗರ ಶಾಲೆಯ ಅಭಿವೃದ್ಧಿಯ ರೂವಾರಿ. ಒಂದು ಸರ್ಕಾರಿ ಶಾಲೆ ಮೊದಲು ಒಂದು 5 ವರ್ಷ 10 ವರ್ಷಕ್ಕೆ ಮೊದಲು ಹೇಗಿತ್ತು, ಈಗ ಯಾವ ರೀತಿಯಲ್ಲಿ ಅದು ಆಗಿದೆ ಅಭಿವೃದ್ಧಿ ಆಗಿ ಅಂತ ಕೇಳಿದರೆ, ಸಾಧಾರಣ 4-5 ಕೋಟಿ ರೂಪಾಯಿ ತಂದು PU ಕಾಲೇಜನ್ನು ತಂದು ಕೊಟ್ಟವರು ವೇದವ್ಯಾಸ ಕಾಮತ್ರು ಅಲ್ಲ. ಇಡೀ ಶಕ್ತಿನಗರದ ಅಭಿವೃದ್ಧಿಯಲ್ಲಿ ಅವರಲ್ಲಿ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ನೋಡಲಿಲ್ಲ, ಎಲ್ಲರ ಅಭಿವೃದ್ಧಿಯೂ ಮಾಡಿದ್ದಾರೆ. ಏನಾದರೂ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಇರಬಹುದು. ಆದರೆ ಇಷ್ಟೆಲ್ಲ ಆದ ನಂತರವೂ, ನಾವು ಇಷ್ಟೆಲ್ಲ ಮಾತನಾಡಿದ ನಂತರವೂ ಅವರಿಗೆ ಗೆರವು ಹಾಕುವುದು ಸರಿಯಾದ ಕ್ರಮ ಅಲ್ಲ ಎಂದು ನಮ್ಮ ಅಭಿಪ್ರಾಯ. ಇದೆಲ್ಲ ಆಗಲಿಕ್ಕೆ ಕಾರಣ ಏನಂತ ಕೇಳಿದರೆ, ಶಾಸಕರ ಮೇಲೆ ಇರುವಂಥ ಅವರು ಜನಪ್ರಿಯತೆ, ಅವರು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿ ಸಲ ಬರುವಾಗಲೂ ಶಾಸಕರು ಬರುವಾಗ ಅವರ ಹತ್ರ ಶಾಸಕರು ಮಾತಾಡ್ತಾರೆ, ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಾರೆ. ಅವರು ಬಂದು ಇವರಿಗೆ ಶಗಣೆ ಕೊಡ್ತಾರೆ. ಮೊನ್ನೆಯ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು, ಆ ಮುಖಾಂತರ ಶಕ್ತಿನಗರ ಪ್ರದೇಶಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ತುಂಬ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ. ಅಲ್ಲದೆ ವಿಶೇಷವಾಗಿ ಸರ್ಕಾರಿ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲಿ ಕೂತವರು ಅಶೋಕ್ ನಾಯ್ಕ ಅಂತೇಳಿ, ಮತ್ತೊಬ್ಬರು ಪದವಿ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಕುಶಾಲ್ ಕುಮಾರ್ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸಲ ಶಾಸಕರ ಮನೆಗೆ ಹೋಗಿ ಆ ಶಕ್ತಿನಗರ ಅಭಿವೃದ್ಧಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಶೋಕ್ ಅವರ ಮೇಲೆ ಸುಳ್ಳು ಅಪವಾದವನ್ನು ಹಾಕಿ ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಇದೇ ನಾವೇನು ಹೆಸರು ಉಲ್ಲೇಖ ಮಾಡಿದ್ದೆ ಅವರೇ ಮಾಡ್ತಾ ಇದ್ದಾರೆ. ಇದು ನಮಗೆ ತುಂಬ ಬೇಜಾರಾದ ಸಂಗತಿ. ಒಂದು ಪರಿಸರ ಅಭಿವೃದ್ಧಿಪಡಿಸುವಾಗ ಅದರಲ್ಲಿ ರಾಜಕೀಯ ಸಲ್ಲದು. ಇದಕ್ಕೆ ಮೊದಲು ಕೆಲವು ಕಾರ್ಪೊರೇಟರ್ ಅವರೆಲ್ಲ ಬಂದು ಹೋಗಿದ್ದಾರೆ. ಮಾಬಾಲ ಮಾರ್ಲರು ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ನಾವೇನು ಗಲಾಟೆ ಮಾಡಲಿಲ್ಲ. ಇವತ್ತು ನಾವು ಅನ್ಯೋನ್ಯತೆಯಲ್ಲಿದ್ದಾರೆ. ಈಗಿನ JR ಲೋಬೋ ಶಾಸಕರಾಗಿದ್ದರು, ಆಗಲೂ ಶಕ್ತಿನಗರ ಪ್ರದೇಶಕ್ಕೆ ಬಂದಿದ್ದಾರೆ, ಯಾರೂ ಗಲಾಟೆ ಮಾಡಲಿಲ್ಲ, ಅಷ್ಟು ಅನ್ಯೋನ್ಯತೆಯಲ್ಲಿದ್ದೆವು. ಈಗಿನ ಈ ಸಣ್ಣ ಲೀಡರ್ನವರು ಬಂದು ಅಲ್ಲಿ ಶಕ್ತಿನಗರ ಪ್ರತಿ ಇಲೆಕ್ಷನ್ ಆಗುವಾಗ, ಯಾವುದೇ ಕಾರ್ಯಕ್ರಮ ಆಗುವಾಗ ಅಲ್ಲಿಗೆ ಪೊಲೀಸನ್ನು ತರಿಸುವುದು, ಬೇಡದ ಅಸಂಬದ್ಧ ಮಾಡುವುದು, ಬೇಡದ ಕೆಲಸ ಕಾರ್ಯ ಮಾಡೋದು, ಇದು ನಮ್ಮ ಮನಸ್ಸಿಗೆ ತುಂಬ ಬೇಜಾರು ಉಂಟು ಮಾಡಿದೆ. ಅದಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ.